ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಡೇ ಸ್ಟಾರ್ಟ್ ಆಯಿತು ಒಂದು ಗ್ಲಾಸ್ ನೆಲ್ಲಿಕಾಯಿ ಜ್ಯೂಸ್ನೊಂದಿಗೆ. ಒಂದು ಗ್ಲಾಸ್ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ನಿಮಗೆ? ನಮ್ಮ ದೇಹಕ್ಕೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಡುತ್ತೆ, ಕೂದಲು ಉದ್ರೋದನ್ನ ಸ್ವಲ್ಪ ಕಮ್ಮಿ ಮಾಡುತ್ತೆ, ನಮ್ಮ ಬಾಡಿಲಿರೋ ಡಿಟಾಕ್ಸ್ ಅಂದರೆ ಕಲ್ಮಶನೆಲ್ಲ ಹೊರಗಡೆ ಹಾಕುತ್ತೆ. ಏನೋ ದಿನ ಪೂರ್ತಿ ಒಂಥರ ಫ್ರೆಶ್ ಅಂತ ಅನಿಸುತ್ತೆ ನನಗೆ. ಬೆಸ್ಟ್ ಇದು. ಆದರೆ ಖಾಲಿ ಹೊಟ್ಟೆಲ್ಲೇ ಕುಡಿಬೇಕು. ನನ್ನ ಮಗಳು ನೋಡಿ, ಅವರಪ್ಪ ವರ್ಕೌಟ್ ಮಾಡ್ತಾ ಇದ್ದಾರೆ, ಮಧ್ಯದಲ್ಲಿ ನಾನು ಮಾಡ್ತೀನಿ ಅಂತ ಹೋಗಿ ಅವ್ರ ಅಪ್ಪನಿಗೂ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅವಳು ಮಾಡ್ತಾ ಇಲ್ಲ. ಏನೋ ಮನೇಲಿ ಮಕ್ಕಳಿದ್ರೆ ಎಷ್ಟು ಚೆಂದ ಅಲ್ವಾ? ಇನ್ನು ನನ್ನ ಮಗನ ಸ್ಕೂಲಿಗೆ ಟೈಮ್ ಆಯಿತು ಅಂತ ರೆಡಿ ಮಾಡ್ತಾ ಇದ್ದೀನಿ. ಅವನಿಗೆ ಸ್ಕೂಲಿಗೆ ರೆಡಿ ಮಾಡೋದೇ ಒಂದು ದೊಡ್ಡ ತಲೆನೋವು. ಬೇರೆ ಟೈಮಲ್ಲಿ ಹೇಳಿದ ಮಾತೆಲ್ಲ ಎಷ್ಟು ನೀಟಾಗಿ ಕೇಳ್ತಾನೆ. ಸ್ಕೂಲಿಗೆ ಟೈಮ್ ಆಗಿರೋ ಟೈಮಲ್ಲಿ ಯೂನಿಫಾರ್ಮ್ ಹಾಕಿಸ್ಕೊಳ್ಳಲ್ಲ, ಊಟ ಮಾಡೋಲ್ಲ. ನಂದೊಬ್ಳದೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಅಮ್ಮಂದಿರ ಪ್ರಾಬ್ಲಮ್ಮೇ ಇದು ಅನಿಸುತ್ತೆ ಅಲ್ವಾ? ಬೇರೆ ಟೈಮಲ್ಲಿ ಹೇಳಿದ ಮಾತು ಕೇಳ್ದಂಗೆ ಸ್ಕೂಲಿಗೆ ಟೈಮ್ ಆಗಿರೋ ಟೈಮಲ್ಲಿ ಹೇಳೋ ಮಾತನ್ನ ಕೇಳಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ನಮಗೂ ಖುಷಿ ಆಗುತ್ತೆ. ಬೆಳಗ್ಗಿಂದು ಬ್ಯುಸಿ ಟೈಮಲ್ಲಿ ಅಡುಗೆ, ಊಟ, ಮಕ್ಳಿಗೆ ರೆಡಿ ಮಾಡೋದು ಎಲ್ಲ ಎಷ್ಟು ಕಷ್ಟ ಅಂತ ಅನ್ಸುತ್ತೆ. ಪಟ ಅಂತ ಆಗ್ಬಿಡ್ಬೇಕು. ಇನ್ನು ಅವನ್ನ ಸ್ಕೂಲಿಗೆ ಕಳಿಸ್ದೆ. ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತೇಳಿ ಹಾಸ್ಪಿಟಲ್ಗೆ ಹೋಗಿದ್ದೆ. ಮನೆ ಹತ್ರನೇ, ನಮ್ಮ ಮನೆ ಹತ್ರನೇ ಇರೋದು BGS ಕ್ಲಿನಿಕ್ಕು. ಹೊಸದಾಗಿ ಓಪನ್ ಆಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಡಾಕ್ಟರ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆದರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಲ್ಲೆಲ್ಲ ಚೆಕಪ್ ಎಲ್ಲ ಮುಗೀತು. ಚೆಕಪ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದೆ. ಮನೆಯಲ್ಲಿ ಸ್ವಲ್ಪ ಮಾವಿನ ಹಣ್ಣು ಇತ್ತು, ಓಕೆನಾ. ನಮ್ಮ ಅಕ್ಕ ಅವ್ರ ಫ್ರೆಂಡು ಮಾವಿನ ತೋಪಿದೆ ಅಂತೆ, ಅಲ್ಲಿಂದ ಸ್ವಲ್ಪ ಮಾವಿನ ಹಣ್ಣು ಕೊಟ್ಕೊಳ್ಸಿದ್ರು. ಅದನ್ನು ನನ್ನ ಮೈದನ ತಗೊಬಂದಿದ್ದ ಹಣ್ಣು ಹೊತ್ತಾಕಿದ್ದ. ಹಣ್ಣಾಗಲಿ ಅಂತ ಹೊತ್ತಾಕಿದ್ರು. ಅದರಲ್ಲಿ ಯಾಕೋ ಒಂದು 2-3 ಹಣ್ಣು ಕೊಳ್ತೋದಂಗೆ ಆಗಿತ್ತು. ಅದು ಅಂದರೆ 3 days ಆಗಿತ್ತು ಹಣ್ಣು ಹೊತ್ತಾಕಿ. ಸೊ ಹಂಗಾಗಿ ಎಲ್ಲ ಹಣ್ಣಾಗಿತ್ತಲ್ಲ, ಹಾಗಾಗಿ ಎಲ್ಲ ತೆಗಿತಾ ಇದ್ದೀನಿ. ಎಷ್ಟು ಸ್ವೀಟ್ ಇತ್ತು ಗೊತ್ತಾ, ಹಣ್ಣುಗಳು ಮಾತ್ರ ತುಂಬ ಚೆನ್ನಾಗಿದ್ವು, ಯಾವುದು ಕೆಟ್ಟಿರಲಿಲ್ಲ. ಅಷ್ಟು ಹಣ್ಣಿಗೆ ಇಷ್ಟು ಹಣ್ಣು ಕೆಟ್ಟಿದೆ ಅಷ್ಟೇ. ಆ್ಯಕ್ಚುಲಿ ಇನ್ನೂ ಹಣ್ಣುಗಳು ಇತ್ತು, ಎಲ್ಲ ಖಾಲಿ ಆಗಿದೆ, ಇಷ್ಟೇ ರೆಡಿ ಇದೆ. ಈ ಗ್ರೀನ್ ಇರೋದೂ ಅಂದರೆ ಕಾಯಿ ಆಗಿದೆ ಅಂತ ಅಲ್ಲ, ಇದು ಹಣ್ಣಾಗಿತ್ತು. ಮೇಲ್ಗಡೆ ಸಿಪ್ಪೆ ಯಾಕೋ ಗ್ರೀನ್ ಇತ್ತು, ಒಳಗಡೆ ಹಣ್ಣು ಮಾತ್ರ ತುಂಬಾ ಸ್ವೀಟ್ ಇತ್ತು, ತುಂಬಾ ಚೆನ್ನಾಗಿತ್ತು ಹಣ್ಣು. ಈ ಮಾವಿನ ಹಣ್ಣಲ್ಲಿ ಬರೀ ಹಣ್ಣು ತಿಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಒಂದು ಹೊಸ ರೆಸಿಪಿ ಮಾಡೋಣ. ಹೊಸದಂದರೆ ಹೊಸದೇನಲ್ಲ, ನಾನು ಯೂಟ್ಯೂಬ್ ನೋಡಿನೇ ಕಲ್ತಿದ್ದು. ಬನ್ನಿ ಮಾವಿನ ಹಣ್ಣಿನ ಹೋಳಿಗೆ ಮಾಡೋಣ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳಿ. ಅದನ್ನು ಅರಿಶಿನ ಪುಡಿ ಹಾಕೋದು ಮರೆತುಬಿಟ್ಟಿದ್ದೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾದಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸಲ ನಾದ್ಕೊಳ್ತಾ ಇದ್ದೀನಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒಂದು 10 ನಿಮಿಷ ಹಂಗೆ ಸೈಡಲ್ಲಿ ಇಡ್ತಾಯಿದ್ದೀನಿ. ಹಿಟ್ಟು ಚೆನ್ನಾಗಿ ನೆಂದ್ಕೊಳ್ಳಿ. ಹಿಟ್ಟು ನೆನೆಯೋದಕ್ಕೆ ಬಿಟ್ಬಿಟ್ಟು ನಾವಿಲ್ಲಿ ಬೇಕಾಗಿರೋ ಹೂರಣ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಹಣ್ಣಾಗಿರೋ ಒಂದು 4 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಒಂದು 2ರಿಂದ 3 ಸಲ ನೀಟಾಗಿ ತೊಳ್ಕೊಂಡು ಹಿಂದೆಗಡೆ ಇರೋ ತೊಟ್ಟನ್ನು ತೆಗೆದ್ಬಿಟ್ಟು ಸಿಪ್ಪೆನ ಈ ಚಾಕು ಸಹಾಯದಿಂದ ಹಿಂಗೆ ಎಳ್ಕೊಂಡ್ರೆ ಬರುತ್ತೆ. ಅಂದರೆ ನೀಟಾಗಿ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಹಣ್ಣನ್ನು ಇದೇ ಥರ ಚಾಕು ಸಹಾಯದಿಂದ ಪೀಲ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಈಸಿ ಆಗುತ್ತೋ ಆ ಥರ ತೊಗೋಬೋದು. ನಾನು ಇನ್ನೊಂದು ಥರ ತೋರಿಸ್ಕೊಂಡು ಕೊಡ್ತೀನಿ ನೋಡಿ. ನನಗೆ ಆ ಥರ ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ವೇಸ್ಟ್ ಆಗೋಲ್ಲ, ಪಲ್ಪು ಇಷ್ಟ ಆಯಿತು. ಇದು ತೋರಿಸ್ತೀನಿ ನೋಡಿ. ಒಂದು ಮಾವಿನ ಹಣ್ಣಲ್ಲಿ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು, ಅಂದರೆ ಮಧ್ಯದಲ್ಲಿ ಬೀಜ ಇರುತ್ತಲ್ವ, ಓಟೆ ಇರುತ್ತಲ್ವ, ಅಲ್ಲಿಗೆ ಕಟ್ ಮಾಡಿಬಿಟ್ಟು ಮಾವಿನ ಹಣ್ಣನ್ನು 2 ಕೈಯಿಂದ ಟ್ವಿಸ್ಟ್ ಮಾಡಿದ್ರೆ ಸಾಕು, ತುಂಬ ಈಸಿಯಾಗಿ ಬರುತ್ತೆ ಅದು. ಇದು ಸ್ವಲ್ಪ ಕಾಯಿ ಅನಿಸು, ಅದಕ್ಕೆ ಸ್ವಲ್ಪ ಎಫರ್ಟ್ ಆಗ್ತಾಯಿದ್ದೀನಿ ಅಷ್ಟೇ. ಫುಲ್ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ಪೂನ್ ಸಹಾಯದಿಂದ ಒಳಗಡೆ ಇರೋ ಪಲ್ಪ್ನೆಲ್ಲ ನೀಟಾಗಿ ತಗೊಂಡ್ರೆ ಮುಗೀತು. ಒಂದು ಸ್ವಲ್ಪನೂ ವೇಸ್ಟ್ ಆಗೋಲ್ಲ ಗೊತ್ತಾ? ನೋಡಿ ಎಷ್ಟು ನೀಟಾಗಿ ಬಂದಿದೆ ಮಾವಿನ ಹಣ್ಣಿನ ಒಳಗಡೆ ಇರೋ ಪಲ್ಪು. ಆಮೇಲೆ 1 ಕಪ್ ರವೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ, ಅಂದರೆ ಸ್ವೀಟ್ನೆಸ್ಸಿಗೆ ತಕ್ಕನಾಗೆ ನೀವು ಎಷ್ಟು ಶುಗರ್ ತಿಂತೀರೋ ಅಷ್ಟು ಸಕ್ಕರೆ ಹಾಕಿ ಇನ್ನೊಂದು ಸಲ ಹುರ್ಕೊಳ್ಳಿ. ಅದನ್ನು ಶುಗರು ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಯಿತು ಅಂದಮೇಲೆ ಅದಕ್ಕೆ ಮಾವಿನ ಹಣ್ಣಿನ ಪ್ಯೂರಿ ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣನ್ನು ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ.
ಮಕ್ಕಳಿರೋ ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ ಅನಿಸುತ್ತೆ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವ್ರದ್ದು ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾನೇ ಇರುತ್ತೆ. ಮ್ಯಾಂಗೋ ಪ್ಯೂರಿ ಹಾಕಿದ್ಮೇಲೆ ಕೈ ಬಿಡ್ದಲೇ ಚೆನ್ನಾಗಿ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹತ್ತಿ ಬಿಡುತ್ತೆ. ಆಮೇಲೆ ಅದಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಟ್ಟಿ ಹದಕ್ಕೆ ಬರುತ್ತೆ. ಆಮೇಲೆ ಒಬ್ಬಟ್ಟಿನ ಹೂರಣ ರೆಡಿ ಆಯಿತು. ಹಿಟ್ಟು ಚೆನ್ನಾಗಿ ನೆಂದಿದೆ. ಮಾಮೂಲಿ ನಿಮಗೆ ಗೊತ್ತಾಯ್ತಲ್ಲ ಒಬ್ಬಟ್ಟು ಹೇಗೆ ಮಾಡೋದು ಅಂತ. ಆ ಥರ ಹೂರಣ ಮಧ್ಯದಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡ್ಕೊಂಡು ಈ ಥರ ಲಟ್ಟಿಸಿದ್ರೆ ಆಯಿತು. ಈ ಥರ ನಾನು ಫಸ್ಟ್ ಟೈಮ್ ಗೊತ್ತಾ ಲಟ್ಟಿಸ್ತಾ ಇರೋದು. ಈಸಿ ಅಂತ ಅನ್ನಿಸ್ತು. ನಾನು ಯಾವಾಗಲೂ ಕೈಯಲ್ಲಿ ತಟ್ತಾ ಇದ್ದೆ, ಇದೇನೋ ಫಸ್ಟ್ ಟೈಮ್ ಮಾಡಿದ್ದು. ಲಟ್ಟಣಿಗೆ ತಂದು ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೋಬೋದು, ಬೇಗನೂ ಆಗುತ್ತೆ. ಅಂದರೆ ಪ್ರೆಷರ್ ಕೊಡಬಾರ್ದು, ನಿಧಾನಕ್ಕೆ ಲಟ್ಟಿಸ್ಬಿಟ್ಟು ತೆಗೆದು ಹೆಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡೂ ಸೈಡು ಸುಟ್ಟರೆ ಮಾವಿನ ಹಣ್ಣಿನ ಹೋಳಿಗೆ ರೆಡಿನೇ ಆಗೋಯ್ತು. ಇಷ್ಟು ಸಿಂಪಲ್ ಆಗಿದ್ದಲ್ವ, ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನನ್ನ ಮಗ ಸ್ಕೂಲಿಂದ ಬಂದು ಸಂಜೆನೇ ಹೋಮ್ವರ್ಕ್ ಮಾಡಿ ಮುಗಿಸ್ಬಿಡ್ತಾನೆ. ಮತ್ತೆ ಲೇಟ್ ಆಯಿತು ಅಂತಂದರೆ ನಿದ್ದೆ, ಬೆಳಗ್ಗೆಯಿಂದ ಮಲಗಿಲ್ಲ, ಸುಸ್ತಾಯಿತು, ಬೆಳಗ್ಗೆ ಮಾಡ್ತೀನಮ್ಮ, ಹಂಗೆ ಹಿಂಗೆ ಅಂತ ಏನೇನೋ ಕಾರಣ ಹೇಳ್ತಾ ಇರ್ತಾನೆ. ಸೊ ಬಂದಿದ್ದ ತಕ್ಷಣ ಅಂತಂದರೆ ಸ್ವಲ್ಪ ತಾಟ ಆಡ್ತಾನೆ, ಇಲ್ಲ ಅಂತ ಅಲ್ಲ. ಆದರೆ ಏನೇ ಅಂತಂದರೂ ಸಂಜೆ 6 ಗಂಟೆ ಅಷ್ಟೊತ್ತಲ್ಲೆಲ್ಲ ಮುಗಿಸ್ಬಿಡ್ತಾನೆ ಹೋಮ್ವರ್ಕ್ನ. ನಾನು ಕೈ ಇಟ್ಕೊಂಡು ಬರ್ಸೋಕ್ಕೋದ್ರೂ ಇಲ್ಲ ಅಮ್ಮ ನನ್ನ ಹೋಮ್ವರ್ಕು ನಾನೇ ಬರಿತೀನಿ ಅಂತ ಅವನೇ ಟ್ರೈ ಮಾಡ್ತಾನೆ. LKG ಓದ್ತಾ ಇದ್ದಾನೆ ಇನ್ನೂ. ನಮ್ಮ ಸ್ಕೂಲಲ್ಲಿ ಮ್ಯಾಮ್ ಹೇಳಿದ್ದಾರೆ, ನಿನ್ನ ಹೋಮ್ವರ್ಕ್ನ ಮಮ್ಮಿ ಹತ್ರ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ ನನ್ನ ಹೋಮ್ವರ್ಕ್ ನಾನೇ ಮಾಡ್ತೀನಿ ಅಂತ ಅವನೇ ಮಾಡ್ತಾನೆ. ಅವನು ಹೇಗೆ ಬರಲಿ, ಅವನ ಪ್ರಯತ್ನ ಅವ್ನು ಪಡ್ತಾನಲ್ಲ, ನನಗೆ ಅದೇ ಖುಷಿ. ಈ ಏಜಲ್ಲಿ ನಾವು ಅದು ತಪ್ಪು ಇದು ಸರಿ, ನೀನು ಬರೆದಿದ್ದು ತಪ್ಪು, ನೀನು ಬರೆದಿದ್ದು ಆಗಲ್ಲ ಈಗಲ್ಲ ಅಂತ ಕಂಟ್ರೋಲ್ ಮಾಡೋದಕ್ಕೆ ಹೋಗಬಾರ್ದು. ಅವ್ನು ಹೇಗೆ ಬರೋದ್ರೂ ಓಕೆನೇ ಅದು. ಯಾಕೆಂದರೆ ಪೆನ್ಸಿಲ್ ಗ್ರಿಪ್ ಹಿಡಿಯೋ ಟೈಮ್ ಅಲ್ವಾ ಇದು. ಅವ್ನು ಪೆನ್ಸಿಲ್ನ ಅವ್ನು ಗ್ರಿಪ್ಪಾಗಿ ಇಟ್ಕೊಂಡು ಒಂದು ಗೀಚ್ ಹಾಕಿದ್ರೂ ಒಳ್ಳೆಯದೇ. ಅವನಿಗೆ ಪೆನ್ಸಿಲ್ ಗ್ರಿಪ್ ಸಿಗುತ್ತೆ. ಬರ್ಸಿರೋದನ್ನೇ ಅಳಿಸಿ 3-4 ಸಲ ಬರ್ಸಿದ್ರು ಪರವಾಗಿಲ್ಲ, ಅವನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಬರಿತೀನಮ್ಮ ಅಂತ ಬರಿತಾನೇ ಇರ್ತಾನೆ. ಚಾಪೀಸ್ ಕೊಟ್ಟು ನೆಲದ ಮೇಲೆ ತಿದ್ದು ಅಂದರೆ ತಿದ್ದಲ್ಲ, ಪೆನ್ಸಿಲ್ ಕೊಟ್ಟು ಬುಕ್ ಮೇಲೆ ಬರಿ ಅಂತ ಅಂದರೆ ಬರಿತಾನೆ. ನಮ್ಮ ಟೈಮಲ್ಲೆಲ್ಲ ಚಾಪೀಸಲ್ಲೇ ನಾವು ಸ್ಲೇಟು ಬಳಪದಲ್ಲಿ ಬರೆದು ಬೆಳೆದವರು. ಆದರೆ ಈಗ LKG UKG ಓದೋ ಮಕ್ಕಳಿಗೆ ಎಷ್ಟೊಂದು ಬುಕ್ಸ್ ಇರುತ್ತೆ ಗೊತ್ತಾ. ಅವ್ರ ಹತ್ರ ಇರೋ ಬುಕ್ಸಲ್ಲಿ ಆಲ್ಮೋಸ್ಟ್ ನಾವು 5th ಸ್ಟ್ಯಾಂಡರ್ಡೇ ಮುಗಿಸಿದ್ವಿ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ನನ್ನ ಮಗ ಮಲಗಿದ್ದಾನೆ, ನನ್ನ ಮಗಳಿಗೆ ಬೇಕು ಅಂತಲೇ ಹೋಗಿ ಎಬ್ಬಿಸ್ತಾ ಇದ್ದಾಳೆ ಅವಳನ್ನ. ಪಾಪ ಅವಳು ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಮಲ್ಕೊಂಡ್ರೆ ಮಾತ್ರ ನನ್ನ ಮಗ ಕುಂಭಕರ್ಣ, ಯಾರು ಎಬ್ಬಿಸಿದ್ರೂ ಎದ್ದೋಳಲ್ಲ. ಸಂಜೆ ಮಲಗ್ದ ಅಂತಂದರೆ ಮತ್ತೆ ಬೆಳಗ್ಗೆನೇ ಎದ್ದೋಳೋದು. ಹೀಗೆಲ್ಲ ಬಿದ್ದೊದ್ದಾಡ್ತಾ ಇದ್ದಾಳೆ ಪಾಪ ಅವನ ಮೇಲೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಮುಗೀತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.